ಅಷ್ಟು ಪವರ್ ಜನ್ರೇಟ್ ಮಾಡಿಬಿಡುತ್ತೆ. ನೀವು ಬ್ರೇಕ್ ಹೊಡೆದು ನಿಲ್ಲಿಸೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಮೈಲೇಜ್ ಬರೋಲ್ಲ. ಹೈವೇಲಿ ಓಡಿಸ್ತೀರಾ, ಲೋಕಲಲ್ಲಿ ಓಡಿಸ್ತೀರಾ, ಯಾವಲ್ಲೂ ಅಷ್ಟೇ ಆರ್ ಪಿ ಎಮ್ ಮೀಟ್ರ್ ಮೇಲೆ ಒಂದು ಕಣ್ಣು ಇಟ್ಕೊಂಡಿರಬೇಕು. ನಿಮ್ಮ ಮನೆ ಹತ್ರನೇ ಬರ್ತೀವಿ, ನಿಮಗೆಲ್ಲ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ತೀವಿ. ಡೌಟು ಮೈಲೇಜ್ ಹೆಂಗೆ ಗೈನ್ ಮಾಡೋದು ಅಂತ. ಡಿಕಾರ್ಬನೇಷನ್ ಮಾಡ್ತಾರೆ ಕೆಲವರು, ಆಮೇಲೆ ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ ಮೈಲೇಜ್ ಬರಲಿಕ್ಕೆ. ಜನಗಳಿಗೆ ಮೈಲೇಜ್ ಗೈನ್ ಮಾಡಬೇಕು ಅಂದ್ರೆ ಏನು ಮಾಡ್ಬೇಕು ಸರ್? ಸರ್ ಎಲ್ರಿಗೂ ನಮಸ್ತೆ. ಸೊ ಕೆಲವರು ಈ ಗಾಡಿಗಳಲ್ಲಿ ಓಡಿಸ್ತಾ ಏನಾಗುತ್ತೆ ಅಂದರೆ ತುಂಬ ಜಾಸ್ತಿ ಕಿಲೋಮೀಟ್ರ್ ಓಡಿಸಿರೋ ಗಾಡಿ ಮತ್ತೆ ಮೈಲೇಜ್ ಬರಲ್ವೇ ನಾವು. ಸೊ ಅದಕ್ಕೆ ಇಲ್ಲಾಂದರೆ ನಾವು ಇಂಜಿನಲ್ಲಿ ಬೇರೆ ಸ್ಪೇರ್ ಪಾರ್ಟ್ಸ್ ಚೇಂಜ್ ಮಾಡಿದ್ರೆ ಆಗುತ್ತೇನೋ, ಇಲ್ಲ ಅದು ಮಾಡಿಸಿದ್ರೆ ಆಗುತ್ತೆ, ಇದು ಮಾಡಿಸಿದ್ರೆ ಆಗುತ್ತೆ, ಈ ಥರ ಅವರೇ ಕನ್ಫ್ಯೂಷನ್ಸ್ ಅವರವರಲ್ಲೇ ಜಾಸ್ತಿ ಇರುತ್ತೆ. ಪ್ರಾಬ್ಲಮ್ ಏನಂತಂದರೆ ಒಂದರಲ್ಲೆಲ್ಲ ಸುಮಾರು ಕಡೆ ಪ್ರಾಬ್ಲಮ್ಸ್ ಇರುತ್ತೆ. ಒಂದು ಫ್ಯೂಯಲ್ ಪಂಪಲ್ಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಇಂಜೆಕ್ಟರ್ಸಲ್ಲಿ ಪ್ರಾಬ್ಲಮ್ ಇರ್ಬೋದು, ಕೆಲವು ಪೆಟ್ರೋಲ್ ಗಾಡಿಗಳಂದರೆ ಸ್ಪಾರ್ಕ್ ಪ್ಲಗಲ್ಲಿ ಪ್ರಾಬ್ಲಮ್ ಇರ್ಬೋದು, ಇದು ವೈರಿಂಗಲ್ಲಿ ಪ್ರಾಬ್ಲಮ್ ಇರ್ಬೋದು. ಅದೆಲ್ಲ ಒಂದು ಸೈಡ್ ಆದರೆ ಗಾಡಿ ನೀವು ಓಡಿಸೋದ್ರಲ್ಲೇ ಅದು ಮೈಲೇಜು ಕೂಡ ಡಿಪೆಂಡ್ ಆಗುತ್ತೆ. ನೀವು ಯಾವತ್ತೂ ಅಷ್ಟೇ ಗಾಡಿಯಲ್ಲಿ 50% ಮೈಲೇಜ್ ಬರ್ತದೆ, ಡ್ರಾಪ್ ಆಗಿದೆ ಅಂದರೆ ನಿಮ್ಮ ಕೈಯಲ್ಲಿ 50% ಡ್ರಾಪ್ ಆಗಿರುತ್ತೆ. ಯಾವಾಗಲೂ ಅಷ್ಟೇ, ನಾನು ಸುಮಾರು ಸತಿ ಹೇಳಿದ್ದೀನಿ ನಿಮಗೆ. ಏನಂತಂದರೆ ಗಾಡಿ ಓಡಿಸುವಾಗ ನೀವು ಹೈವೇಲಿ ಓಡಿಸ್ತೀರಾ, ಲೋಕಲಲ್ಲಿ ಓಡಿಸ್ತೀರಾ, ಯಾವಲ್ಲೂ ಅಷ್ಟೇ ಆರ್ ಪಿ ಎಮ್ ಮೀಟ್ರ್ ಮೇಲೆ ಒಂದು ಕಣ್ಣು ಇಟ್ಕೊಂಡಿರಬೇಕು. ನೀವು ಯಾವಾಗಲೇ ಓಡಿಸಿ ಗಾಡಿನ 1500 ಮೇಲೆ ಆಲ್ಮೋಸ್ಟ್ ನಿಮ್ಗೆ ಅವಶ್ಯಕತೆ ಇದ್ದರೆ ಮಾತ್ರ ನಿಮಗೆ 5th ಗೇರಲ್ಲಿ ಅಥವಾ 4th ಗೇರಲ್ಲಿ ನಿಮಗೇನೋ ಅವಶ್ಯಕತೆ ಇದ್ದರೆ ಮಾತ್ರ ಆರ್ ಪಿ ಎಮ್ ರೈಸ್ ಮಾಡಬೇಕು ಹೊರತು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಆರ್ ಪಿ ಎಮ್ ಮೇಲೆಗೆ ಹೋಗಬಾರ್ದು. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಂಟ್ರೋಲ್ ಇಟ್ಕೊಳ್ಳಿ. ನೀವು ಅದು ಸ್ಪೀಡ್ ಮೇಲೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆರ್ ಪಿ ಎಮ್ ಇದೆಯಾ, ಆರ್ ಪಿ ಎಮ್ ನೋಡ್ಕೊಂಡು ಓಡಿಸಿ. ಎಷ್ಟಿರ್ಬೇಕು ಸರ್ ಆರ್ ಪಿ ಎಮ್? ಸರ್ ಒಂದೊಂದು ಗೇರಲ್ಲಿ ಒಂದೊಂದು ಥರ ಆರ್ ಪಿ ಎಮ್ ಹೋಗುತ್ತೆ, ಆಯಿತಾ. ಈಗ ಫಸ್ಟ್ ಗೇರಲ್ಲೇ ಐಡ್ಲಿಂಗಲ್ಲಿ ಆಲ್ಮೋಸ್ಟ್ 750, 760, ಆಲ್ಮೋಸ್ಟ್ 800ವರೆಗೂ ಆರ್ ಪಿ ಎಮ್ ಇರುತ್ತೆ. ನೀವು ಎ ಸಿ ಹಾಕಿದಾಗ ಸ್ವಲ್ಪ ಒಂದು 30-40 ಆರ್ ಪಿ ಎಮ್ ಜಾಸ್ತಿ ಆಗುತ್ತೆ. ಆರ್ ಪಿ ಎಮ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಬೇಕು ಅಷ್ಟು ಪವರ್ ಇದು ಬೇಕು. ಇಂಜಿನ್ನು ಆ್ಯಕ್ಚುಲಿ ಏನಂದರೆ 750 ಆರ್ ಪಿ ಎಮ್ಮಲ್ಲಿ, ಇದು ಡೀಸೆಲ್ ಗಾಡಿ ಆದರೆ 760 ಆರ್ ಪಿ ಎಮ್ ಬರುತ್ತೆ. ಸೊ ಪೆಟ್ರೋಲ್ ಗಾಡಿ ಅಂದರೆ ಒಂದು 800 ಆರ್ ಪಿ ಎಮ್ ಬರುತ್ತೆ. ಸೊ ಏನಾಗುತ್ತೆ ಅಂದರೆ ನಿಮಗೆ ಗಾಡಿ ಎ ಸಿ ಹಾಕಿದ ತಕ್ಷಣ ಅಟ್ಲೀಸ್ಟ್ ಒಂದು 20-30 ಆರ್ ಪಿ ಎಮ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ಲೋಡ್ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ಆಫ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಪಿಕಪ್ ಸಿಗೋಲ್ಲ ಇನಿಷಿಯಲಲ್ಲಿ, ಮತ್ತು ಅದು ನಿಮಗೇನೆಂದರೆ ಅದು ಪವರ್ ಸಿಗೋಲ್ಲ. ಸೊ ಹಂಗಾಗಿ ಯಾವತ್ತೂ ಅಷ್ಟೇ ನೀವು ಅದನ್ನು ನೋಡ್ಕೋಬೇಕು. ಯಾವಲ್ಲೂ ಅಷ್ಟೇ ಗಾಡಿ ಆಕ್ಸಿಲೇಟರ್ ಕೊಡುವಾಗ ಎಷ್ಟು ಬೇಕೋ ಅಷ್ಟೇ ಕೊಡಿ. ಇಲ್ಲ ತುಂಬ ಮೋಷನ್ ಕ್ರಿಯೇಟ್ ಮಾಡಿಬಿಟ್ಟು ಹೋಗಿ ಬ್ರೇಕ್ ಹೊಡೆದು ನಿಲ್ಸೋಕೆ ಹೋಗ್ಬೇಡಿ. ಅದು ನಿಲ್ಸೋದ್ರಿಂದ ಏನಾಗುತ್ತೆ, ಎಷ್ಟು ಪವರ್ ಕನ್ಸ್ಯೂಮ್ ಮಾಡಿರುತ್ತೆ ಅಂದರೆ ಫ್ಯೂಯಲ್ ಎಷ್ಟು ಕನ್ಸ್ಯೂಮ್ ಮಾಡಿರುತ್ತೆ ಇಂಜಿನ್ನು, ಅಷ್ಟು ಪವರ್ ಜನ್ರೇಟ್ ಮಾಡಿಬಿಡುತ್ತೆ. ನೀವು ಬ್ರೇಕ್ ಹೊಡೆದು ನಿಲ್ಸೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಮೈಲೇಜ್ ಬರೋಲ್ಲ. ಆಮೇಲೆ ರ್ಯಾಶಾಗಿ ಹೋಗೋದು ಯಾವತ್ತೂ ಅಷ್ಟೇ. ನಿಮಗೂ ಫಸ್ಟ್ ಗೇರು ಯಾವಾಗಲೂ ಹೇಳ್ತೀನಿ ಕೇಳಿ, 0 to 10 ಕಿಲೋಮೀಟ್ರಿಗೆ ನೀವು ಆಲ್ಮೋಸ್ಟ್ ಫಸ್ಟ್ ಗೇರಲ್ಲೇ ಇರಬೇಕು. 10 to 20 ಸೆಕೆಂಡ್ ಗೇರು, 20 to 30 ಥರ್ಡ್ ಗೇರು, ಆಮೇಲೆ 40 to 50 ಫೋರ್ತ್ ಗೇರು, 50 ಮೇಲೆ ಅಬೌವ್ ನೀವೇನಿದ್ರು 5th ಗೇರ್ ಹಾಕೋಬೇಕು. ಅದಕ್ಕಿಂತ ಕೆಳಗಡೆ ನೀವು ಯಾವಾಗಲೂ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಇನ್ನೊಂದೇನಂತೆ, ಕ್ಲಚ್ ಜಲ್ದಿ ಹಾಳಾಗ್ಬಿಡುತ್ತೆ. ಮತ್ತು ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಏನು ಮಾಡ್ತಿದ್ದಾರೆ, ಸುಮಾರು ಜನ ಏನು ಮಾಡ್ತಾರೆ, ಕ್ಲಚ್ ಹಾಳಾಗುತ್ತೆ. ಏನಕ್ಕೆ ಹಾಳಾಗುತ್ತೆ, ಅವ್ರೇನು ಮಾಡ್ತಾರೆ, ಸೆಕೆಂಡ್ ಗೇರ್ ಹಾಕೊಂಡು ಮೂವ್ ಮಾಡ್ತಾರೆ. ಕೆಲವರು ನಾನು ನೋಡಿದ್ದೀನಿ, ಕೆಲವು ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡಿಬಿಡಿ. ಫಸ್ಟ್ ಗೇರ್ ಹಾಕ್ಬಿಟ್ಟು ಲೈಟಾಗಿ ಕ್ಲಚ್ ಬಿಡಿ. ಆಕ್ಸಿಲರೇಷನ್ ಕೊಡೋ ಅವಶ್ಯಕತೆನೇ ಇಲ್ಲ, ಗಾಡಿ ಅದ್ರ ಪಾಡ್ಗೆ ಹೋಗ್ತಾ ಇರುತ್ತೆ. ನೀವು ಯಾವಾಗ ಅರ್ಧ ಕ್ಲಚ್ ಇಟ್ಕೊಂಡು ಆಕ್ಸಿಲೇಟರ್ ಕೊಟ್ಟು ಮೂವ್ ಮಾಡ್ತೀರಾ, ಆವಾಗ ಜಲ್ದಿ ಕ್ಲಚ್ ಹಾಳಾಗುತ್ತೆ, ಆವಾಗ ಕೂಡ ಮೈಲೇಜ್ ಬರೋಲ್ಲ. ಮತ್ತು ಇವೆಲ್ಲ ಕೆಲವು ಪಾಯಿಂಟ್ಸ್ಗಳಿದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಯಾವತ್ತೂ ಅಷ್ಟೇ ಟೈರ್ ಪ್ರೆಷರು, ಆಯಿತಾ, ಎಲೆಕ್ಟ್ರಿಕಲ್ಸು, ಮತ್ತು ಏರ್ ಫಿಲ್ಟ್ರು, ಆಮೇಲೆ ಫ್ಯೂಯಲ್ ಫಿಲ್ಟ್ರು, ಇವೆಲ್ಲ ಚೆಕ್ ಮಾಡಿಸ್ಕೊಂಡು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಚೇಂಜ್ ಮಾಡಬೇಕು. ಮತ್ತು ಇನ್ನೊಂದು, ಈಗ ಲೇಟೆಸ್ಟ್ ಗಾಡಿಗೆ ಭಾರತ್ 6 ಅಂದರೆ ಸ್ಟೇಜ್ 6 ಗಾಡಿಗಳಿಗೆ ಏನಾಗ್ತಾಯಿದೆ ಅಂದರೆ DPF ಪ್ರಾಬ್ಲಮ್ ಬರ್ತಾಯಿದೆ. ಅವರು 20,000 ಕಿಲೋಮೀಟ್ರಿಗೆ ಒಂದು ಸರಿ ಆಲ್ಮೋಸ್ಟ್ ಡಿಕಾರ್ಬನೈಸ್ ಮಾಡಿಸ್ಕೊಳ್ಳಿ. ಅದನ್ನು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ಯಾಕೆಂದರೆ ಜಾಸ್ತಿ ಓಡಿಸಿ 50,000 ಕಿಲೋಮೀಟ್ರ್, 1,00,000 ಕಿಲೋಮೀಟ್ರ್ ಎಲ್ಲ ಓಡಿಸಿದ್ರೆ DPF ಬ್ಲಾಕ್ ಆಗುತ್ತೆ. ಮತ್ತು ಆವಾಗ ನಿಮಗೆ ರಿಜನರೇಷನ್ಗೆ ನೀವು ಕಂಪ್ನಿಗೆ ತೊಗೊಂಡೋಗ್ಬೇಕಾಗತ್ತೆ. ಅವರು ಸರಿಯಾಗಿ ಮಾಡಲ್ಲ, ನಿಮ್ಗೆ ಅದು ಕ್ವಾಲಿಟಿ ಸಿಗಲ್ಲ, ನಿಮ್ಗೆ ಬೇಜಾರಾಗ್ತೀರ. ಆಮೇಲೆ ಈ ಗಾಡಿನೇ ಇಷ್ಟು ಅಂತ ತಿಳ್ಕೊತೀರ. ಅದಕ್ಕೋಸ್ಕರ ಏನು ಹೇಳ್ತೀನಿ, ಒಂದು 20,000 ಕಿಲೋಮೀಟ್ರಿಗೆ ಒಂದು ಸರಿ ಡಿಕಾರ್ಬನೈಸೇಷನ್ ಮಾಡಿಸ್ಕೊಳ್ಳಿ. ಸೊ ಅದರಿಂದ ಒಳ್ಳೆಯದು.
ಯಾರಿಗೆಲ್ಲ ಮನೆ ಹತ್ರ ನಿಲ್ಲಿಸ್ತೀರಾ ತುಂಬ ಗಾಡಿಗಳು, ಇಲ್ಲ ಗಾಡಿ ತೊಗೊಂಡಿದ್ದೀರಾ, ಅವ್ರಿಗೆಲ್ಲ ಏನೆಲ್ಲ ಸಮಸ್ಯೆಗಳಿದೆ ಗಾಡಿ ಬಗ್ಗೆ, ಎಲ್ಲಿ ಟೈರ್ ಚೇಂಜ್ ಮಾಡೋಕ್ಕೆ ಗೊತ್ತಿರಲ್ಲ, ಆಮೇಲೆ ಎಲ್ಲಿ ಜಾಕ್ ಹಾಕೋದು ಗೊತ್ತಿರಲ್ಲ, ಯಾವ ಜಾಗದಲ್ಲಿ ಹಾಕಬೇಕು ಅಂತ ಗೊತ್ತಿರಲ್ಲ, ಸೊ ಹೆಂಗೆ ಟೈರ್ ಚೇಂಜ್ ಮಾಡೋದು ಗೊತ್ತಿರಲ್ಲ, ಮತ್ತು ಗಾಡಿ ಮೇಂಟೆನೆನ್ಸ್ ಬಗ್ಗೆ ಗೊತ್ತಿರಲ್ಲ, ಇದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಕಾಲ್ ಮಾಡಿ. ಇದು ಕೆಳಗಡೆ ಇದೆ ಓಂಕಾರ್ ಇನ್ಸ್ಪೆಕ್ಷನ್ಸ್ ಅಂತ, ಅಲ್ಲಿ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಕಾಲ್ ಮಾಡಿ, ನಿಮ್ಮ ಮನೆ ಹತ್ರನೇ ಬರ್ತೀವಿ. ನಿಮಗೆಲ್ಲ ಏನೆಲ್ಲ ಸಮಸ್ಯೆ ಇದೆ, ಏನೆಲ್ಲ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ತೀವಿ. ಮತ್ತು ಜೊತೆಗೆ ನೀವು ಇನ್ನೂ ಜಾಸ್ತಿ ತಿಳ್ಕೊಬೇಕು, ಗಾಡಿ ಬಗ್ಗೆ ತಿಳ್ಕೊಬೇಕು, ಇನ್ಶೂರೆನ್ಸ್ ಬಗ್ಗೆ ತಿಳ್ಕೊಬೋದು, ಮೇಂಟೆನೆನ್ಸ್ ಬಗ್ಗೆ ತಿಳ್ಕೊಬೇಕು. ಮತ್ತು ಇದರ ಕೆಲವು ಬಿಸ್ನೆಸ್ಗಳಿದೆ, ಆಟೋಮೊಬೈಲ್ ಸಂಬಂಧಪಟ್ಟಿದ್ದ ಬಿಸ್ನೆಸ್ಗಳಿದೆ, ಅದು ಯಾರೂ ಮಾಡ್ತಿಲ್ಲ, ತುಂಬ ಓಪನಿಂಗ್ಸ್ ಇದೆ. ಅದು ಮತ್ತು ಇವರು ಯಂಗ್ಸ್ಟರ್ಸು ಮನೇಲಿರೋರು ಕೂಡ ಯಾರು ಬೇಕಾದರೂ ಆ ಬಿಸ್ನೆಸ್ ಮಾಡ್ಬೋದು. ಮನೆ ಹತ್ರನೇ ಕೂತ್ಕೊಂಡು ಮಾಡೋ ಅಂಥ ಬಿಸ್ನೆಸ್ಗಳು ಬೇಜಾನಿದೆ ಆಟೋಮೊಬೈಲ್ ಸಂಬಂಧಪಟ್ಟಿದ್ದೆ. ಈಗ ಈ ಥರದ್ದೆಲ್ಲ ತಿಳ್ಕೊಬೇಕು ಅಂತಂದರೆ ನಾವೊಂದು ಕ್ಲಾಸ್ ಕಂಡಕ್ಟ್ ಮಾಡಬೇಕು ಅಂತಿದ್ದೀವಿ. ನಿಮಗೆ ಆ ಇಂಟ್ರೆಸ್ಟ್ ಇದ್ದರೆ, ಯಾರೆಲ್ಲ ಲೇಡೀಸು, ಸ್ಟೂಡೆಂಟ್ಸು, ಮನೇಲಿ ವಯಸ್ಸಾದವರು ಯಾರೇ ಇದ್ದರೂ ಕೂಡ ನಿಮ್ಗೆ ಅದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸ್ಯಾಟರ್ಡೇ ಅಥವಾ ಸಂಡೇ ಯಾವ ಥರ ಒಂದೊಂದು ದಿವಸ ಇದನ್ನು ಪ್ರೋಗ್ರಾಮ್ ಮಾಡಬೇಕು ಅಂತಿದ್ದೀವಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಎಷ್ಟು ಜನ ಬರ್ತಾರೆ ನೋಡಿಕೊಂಡು ನಾವು ಅದನ್ನು ಪ್ಲ್ಯಾನ್ ಮಾಡ್ತೀವಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ನೀವು ಕಾಲ್ ಮಾಡ್ಬೋದು. ನಾವು ಯಾವುದೇ ಕಾಲ್ ಬಂದರೂ ಕೂಡ ಒಬ್ರಿಗೂ ನಾವು ಬೇಜಾರು ಮಾಡದೆ ಇದುವರೆಗೂ ಕಾಲು ರಿಸೀವ್ ಮಾಡಿ ಆನ್ಸರ್ ಮಾಡಿದ್ದೀವಿ. ಇನ್ ಕೇಸು ನಾವು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಇನ್ಸ್ಪೆಕ್ಷನ್ ಇದ್ದಾಗ, ವೆಹಿಕಲ್ ಇನ್ಸ್ಪೆಕ್ಷನ್ ಇದ್ದಾಗ ನಾವು ಕಾಲ್ ರಿಸೀವ್ ಮಾಡಿರಲ್ಲ, ತಪ್ಪು ತಿಳ್ಕೊಬೇಡಿ. ನಾವು ಕೂಡ ನಾವು ಒಂದು ಕಡೆ ಜಾಗಕ್ಕೆ ಹೋದ್ಮೇಲೆ ಒಂದು ಮಾಡಿಕೊಂಡು ಇನ್ನೊಂದು ಕೈ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಅವ್ರ ಕೆಲಸ ಮಾಡಿಕೊಂಡೆ ಆಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾಲ್ ಮಾಡಿ, ಆಯಿತಾ? ಅದನ್ನು ಹೇಳಿ. ನಿಮಗೆ ಇದು ಈ ಕ್ಲಾಸ್ಗಳಂತೂ ಮಾಡಬೇಕು ಅಂತ ಇದೆ, ಕೆಲವರು ತುಂಬ ಜನ ಕೇಳಿದ್ದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ.